ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 15ರಿಂದ 19 ವಾಕ್ಯಗಳು ಧ್ಯಾನಿಸಲಿದ್ದೇವೆ. 15ನೇ ವಾಕ್ಯವನ್ನ ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 11 verse 15. ಏಳನೆಯ ದೇವದೂತನು ತುತ್ತೂರಿಯನ್ನೂದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು ಎಂದು ಹೇಳಿದವು. ಓದಿದಂತ ವಾಕ್ಯ ಭಾಗವನ್ನು ಧ್ಯಾನಿಸಲಿರುವ ಉಳಿದ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಸ್ವರೂಪನಾದ ದೇವರು ತಾನೇ ತನ್ನ ಜೀವನ ವಾಕ್ಯಗಳ ಮೂಲಕ ನನ್ನ ಸಂಗಡ ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕವಾಗಿ ಉದ್ದೇಶವೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳೋಣ. ನಾವು ಎತ್ತಲ್ಪಡಲಿದ್ದೇವೆ, ಸಭೆ ಎತ್ತಲ್ಪಡುತ್ತದೆ. ನಾವು ಕರ್ತನನ್ನ ಭೇಟಿಯಾಗುತ್ತೇವೆ. ಕರ್ತನ ಸಂಗಡ ಸದಾಕಾಲ ಜೀವಿಸುವಂತವರಾಗಿದ್ದೇವೆ. ಈ ಒಂದು ನಂಬಿಕೆ ನಿರೀಕ್ಷೆಯಲ್ಲಿ ಈ ಒಂದು ವಾಕ್ಯ ಧ್ಯಾನದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯವನ್ನ ನಾವು ಓದಿದೆವು. ಈ ವಾಕ್ಯ ಭಾಗವನ್ನ ನೀವು ಗಮನಿಸುವುದಾದರೆ, ಏಳನೆಯ ದೇವದೂತನು ತುತ್ತೂರಿಯನ್ನ ಊದಿದಾಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದುವಾಗ ಆ ವಾಕ್ಯ ಭಾಗದಲ್ಲಿ ಸಹ 7 ಸುರುಳಿಯ ನ್ಯಾಯ ತೀರ್ಪನ್ನ ಮೊದಲನೇದಾಗಿ ಧ್ಯಾನಿಸಿದೆವು. ಎರಡನೇದಾಗಿ ತುತ್ತೂರಿಯ ನ್ಯಾಯ ತೀರ್ಪನ್ನ ಧ್ಯಾನಿಸುತ್ತಿದ್ದೇವೆ. ಮುಂದಿನ ಧ್ಯಾನದಲ್ಲಿ ಪಾತ್ರೆಗಳ ನ್ಯಾಯ ತೀರ್ಪನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ. ಸೊ ಎಲ್ಲ ನ್ಯಾಯ ತೀರ್ಪುಗಳನ್ನ ನಾವು ಗಮನಿಸುವಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಖಂಡಿತವಾಗಿಯೂ ಆತನು ಬರಲಿದ್ದಾನೆ. ಆತನ ಪ್ರತಿ ವಾಕ್ಯಗಳು ಪ್ರವಾದನೆಯ ವಾಕ್ಯಗಳು ನೆರವೇರುವಂತಹದ್ದಾಗಿದೆ. ನಾನು ನಿಮಗಾಗಲೇ ತಿಳಿಸಿದ್ದೇನೆ, ಹಿಂದಿನ ಅಧ್ಯಾಯದಲ್ಲಿ ತುತ್ತೂರಿ ದೇವದೂತರು ಅವರು 6ನೆಯ ಸುರುಳಿಯ ಕೊನೆಯ ಭಾಗದಲ್ಲಿ ಅವರು ಧ್ವನಿಗೈಯುವಾಗ ಮೌನ ಆವರಿಸುವಂಥದ್ದಾಗಿದೆ. ಆದರೆ 7ನೆಯ ತುತ್ತೂರಿ ಮತ್ತು ಮುಂದಿನ ನ್ಯಾಯ ತೀರ್ಪು ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿ ಒಂದು ನಿಶ್ಶಬ್ದತೆ, ಸಮಯ ಅವಕಾಶವನ್ನು ದೇವರು ಕೊಡುವಾತನಾಗಿದ್ದಾನೆ. ಅದರ ಅರ್ಥ ಏನೆಂದರೆ, ದೇವರು ತಾನು ಎಷ್ಟು ಕರುಣೆಯುಳ್ಳವನು, ಪ್ರೀತಿಯುಳ್ಳವನು, ದೀರ್ಘಶಾಂತಿಯುಳ್ಳವನೆಂಬುದಾಗಿ ಆತನು ಮಾತನಾಡುವಾತನಾಗಿದ್ದಾನೆ, ತನ್ನನ್ನು ಕುರಿತು ಬಯಲುಪಡಿಸುವಾತನಾಗಿದ್ದಾನೆ. ಸೊ ಪ್ರಿಯರೇ, ಗಮನಿಸಿರಿ, 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಅದರ ಮೂಲಕ ಈ ವಾಕ್ಯದಲ್ಲಿ ಇರ್ತಕ್ಕಂಥ ಆತ್ಮೀಯ ಪಾಠವನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲು ಬಹು ಸಹಾಯಕವಾಗುವಂಥದ್ದಾಗಿದೆ. ಪ್ರಿಯರೇ, ಈ ಒಂದು ತುತ್ತೂರಿಯ ಅರ್ಥ ಏನೆಂಬುದಾಗಿ ನೋಡುವಾಗ, ನಿಮ್ಮ ಸತ್ಯವೇದದ ಕನ್ನಡ ಭಾಷೆಯಲ್ಲಿ ಸತ್ಯವೇದದ ಶೀರ್ಷಿಕೆಯನ್ನ ನೀವು ಗಮನಿಸುವುದಾದರೆ, ದೇವರು ನ್ಯಾಯ ತೀರ್ಪನ್ನು ಮಾಡುವ ಕಾಲ ಹತ್ತಿರ ಬಂದದಕ್ಕಾಗಿ ಪರಲೋಕದಲ್ಲಿ ಆತನಿಗೆ ಸ್ತೋತ್ರ ಉಂಟಾದದೆಂಬುದಾಗಿ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿದೆ. 2 ಸಂಗತಿಗಳನ್ನ ಈ ವಾಕ್ಯದ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಗಮನಕ್ಕೆ ತರುವ ಸಂಗತಿ ಏನೆಂದರೆ, ದೇವರು ತನ್ನ ನ್ಯಾಯ ತೀರ್ಪನ್ನ ಸಂಪೂರ್ಣವಾಗಿ ಈ ಮಾನವ ಕುಲದ ಮೇಲೆ, ಅಂದರೆ ದೇವರನ್ನ, ಯೇಸು ಸ್ವಾಮಿನ ಯಾರು ತಿರಸ್ಕಾರ ಮಾಡುತ್ತಾರೋ, ಆತನನ್ನು ಸ್ವೀಕರಿಸಿಕೊಳ್ಳುವುದಿಲ್ಲವೋ, ಆತನ ಶಿಲುಬೆಯ ಬಲಿದಾನ ಬೇಡ ಎಂಬುದಾಗಿ ಆತನನ್ನ ತಿರಸ್ಕಾರ ಮಾಡುತ್ತಾರೋ ಅವರ ಮೇಲೆ ಆತನು ತನ್ನ ನ್ಯಾಯ ತೀರ್ಪನ್ನ ಬರಮಾಡಲಿದ್ದಾನೆ. ಮತ್ತು ಈ ಭೂಮಿಯ ಮೇಲೆ ಇದು ಜರುಗುವಂಥದ್ದಾಗಿದೆ. ಆದರೆ ಅದೇ ಸಮಯದಲ್ಲಿ ಪರಲೋಕದಲ್ಲಿ ನಾವು ನೋಡುವಾಗ, ಪರಲೋಕದಲ್ಲಿ ದೇವರ ಮಕ್ಕಳು ಆತನನ್ನ ಆರಾಧಿಸುವಂತವರಾಗಿದ್ದಾರೆ. ದೇವದೂತರು ಆತನನ್ನು ಆರಾಧಿಸುತ್ತಾರೆ. ಈ ವಾಕ್ಯ ಭಾಗವನ್ನ ನೀವು ಗಮನಿಸುವುದಾದರೆ, 24 ಮಂದಿ ಹಿರಿಯರು ಕಿರೀಟಗಳನ್ನ ಧರಿಸಿ ಆರಾಧಿಸುತ್ತಾರೆ. 24 ಮಂದಿ ಹಿರಿಯರು ಸಭೆಯನ್ನ ಕುರಿತು ಮಾತನಾಡುತ್ತಾರೆ. ಈ ಒಂದು
ತುತ್ತೂರಿಯ ಸಮಯದಲ್ಲಿ ಸಭೆ ಭೂಮಿಯ ಮೇಲೆ ಇರುವುದಿಲ್ಲ, ಸಭೆ ಪರಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇರುವಂತದ್ದಾಗಿದೆ. ಸೊ ಈ ಒಂದು ಮನಸ್ಸಿನ ಹಿನ್ನೆಲೆಯಲ್ಲಿ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಹೋಗೋಣ. ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾಗಿ ಮತ್ತು ತದನಂತರ ಆರಾಧನೆ ಪ್ರಾರಂಭವಾಗುವುದನ್ನು ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಈ ಮಹಾ ಶಬ್ದ ಉಂಟಾಗಲು ಕಾರಣವೇನು? ಪರಲೋಕದಲ್ಲಿ ಮಹಾಶಬ್ದ ಉಂಟಾಯಿತು, ಪರಲೋಕದಲ್ಲಿ ನಿಶಬ್ದ ಉಂಟಾಯಿತು ಎಂಬುದಾಗಿ ನಿಮ್ಮೊಂದಿಗೆ ಧ್ಯಾನಿಸಿದ್ದೇನೆ. ಈಗ ಪರಲೋಕದಲ್ಲಿ ಮಹಾಶಬ್ದ ಉಂಟಾಯಿತಲ್ಲ, ಅದರ ಅರ್ಥವೇನು, ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನೋಡುವಾಗ, ಇಲ್ಲಿರ್ತಕ್ಕಂಥ ದೇವದೂತರು, ಇಲ್ಲಿರ್ತಕ್ಕಂಥ ಸಭೆ, ದೇವರ ಮಕ್ಕಳು, ಯಹೂದ್ಯರಿಂದ ಆರಿಸಲ್ಪಟ್ಟಂತ ರಕ್ಷಣೆ ಹೊಂದಿದಂತ ಎಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಆತನು ರಾಜನಾಗಿ ಆಳ್ವಿಕೆಯನ್ನು ನಡೆಸುವಂತ ಸಮಯ ಸಮೀಪವಾಗಿದೆ ಮತ್ತು ಆತನ ರಾಜ್ಯ ಯುಗ ಯುಗಾಂತರಕ್ಕೂ ನಡೆಯುವಂಥದ್ದಾಗಿದೆ. ಆತನ ಒಂದು ಆಳ್ವಿಕೆ ನಿಂತು ಹೋಗುವುದಿಲ್ಲ ಎಂಬ ಒಂದು ಸಂಗತಿಗಳನ್ನ ಅವರುಗಳು ನೆನಪು ಮಾಡಿಕೊಂಡು ಬಹಳವಾಗಿ ಶಬ್ದ ಮಾಡುತ್ತಾರೆ. ಮಹಾಶಬ್ದಗಳುಂಟಾಗಿ ವರ್ಣಿಸಲು ಸಹ ಅಸಾಧ್ಯ ಆ ಒಂದು ಪದವನ್ನ. ಅಷ್ಟೊಂದು ಸಂಭ್ರಮ, ಅಷ್ಟೊಂದು ಸಂತೋಷವನ್ನ ಪರಲೋಕದಲ್ಲಿ ದೇವರ ಮಕ್ಕಳು ಸಂಭ್ರಮಿಸುವಂತವರಾಗಿದ್ದಾರೆ, ದೇವದೂತರು ಆನಂದಿಸುವಂತವರಾಗಿದ್ದಾರೆ. ಅದರ ಪರಿಣಾಮ ಆರಾಧನೆಯನ್ನ ನಾವುಗಳು ಕಾಣುವಂತವರಾಗಿದ್ದೇವೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ತಾವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ದಾವೀದನ ಮಗನಾದ ಅಬ್ಸಲೋಮನು ತಾನು ರಾಜನಾಗುತ್ತೇನೆ ಎಂಬುದಾಗಿ ಅನೇಕರ ಬಳಿ ಹೇಳಿದನು ಮತ್ತು ಅವರಿಗೆ ಅವನು ಕೊಟ್ಟ ಸೂಚನೆ ಏನೆಂದರೆ, ನಾನು ಕಿರೀಟವನ್ನ ಧರಿಸಿಕೊಳ್ಳುವಾಗ ನೀವೆಲ್ಲರೂ ಕೂಡ ಜಯಘೋಷ ಮಾಡಿರಿ, ಅಬ್ಸಲೋಮನು ರಾಜನಾದನೆಂಬುದಾಗಿ ಎಲ್ಲರಿಗೂ ಸಾರಿರಿ ಎಂಬುದಾಗಿ ಆತನು ತಿಳಿಸಿದನು. ಕೆಲವು ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಅವರ ಮೂಲಕ ಈ ಪರಲೋಕದಲ್ಲಿ ಮಹಾಶಬ್ದ ಉಂಟಾದದರ ಅರ್ಥವನ್ನ ತಾವೆಲ್ಲರೂ ಕೂಡ ತಿಳಿದುಕೊಳ್ಳಬಹುದು. ನಮ್ಮ ಸತ್ಯವೇದವನ್ನ 2 ಸಮುವೇಲ 5ನೇ ಅಧ್ಯಾಯ 10ನೇ ವಾಕ್ಯದ ಕಡೆಗೆ ತಿಳಿಸಿಕೊಳ್ಳೋಣ. 2 Samuel chapter 5 verse 10. Let us hear the reading. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. 2 Samuel chapter 15 verse 10 sister. 2 ಸಮುವೇಲ. ಅವನು ಗೂಢಚಾರರನ್ನು ಕಳುಹಿಸಿ ಇಸ್ರಾಯೇಲರ ಎಲ್ಲಾ ಕುಲದವರಿಗೆ, ನೀವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ ಎಂದು ಹೇಳಿಸಿದನು. ಪ್ರಿಯರೇ, ಈ ವಾಕ್ಯವನ್ನ ಮನದಲ್ಲಿ ಇಟ್ಕೊಳ್ರಿ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ 7ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಮಹಾಶಬ್ದ ಉಂಟಾಯಿತು. ಇಲ್ಲೂ ಕೂಡ ಅಬ್ಷಾಲೋಮನು ಅರಸನಾದಾಗ ಅಬ್ಷಾಲೋಮನು ಹೇಳುತ್ತಿದ್ದಾನೆ, ನೀವೇನ್ ಮಾಡಿ ತುತ್ತೂರಿಯನ್ನ ಊದಿರಿ, ಅಬ್ಷಾಲೋಮನು ಅರಸನಾದನೆಂಬುದಾಗಿ ಸಾರಿರಿ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಸೊ ಒಬ್ಬ ರಾಜನಾಗಿ ಆತನು ಪಟ್ಟಕ್ಕೆ ಬರುವಾಗ, ಕಿರೀಟವನ್ನ ಧಾರಣೆ ಮಾಡುವಾಗ ಆ ದೇಶದ ಪ್ರಜೆಗಳೆಲ್ಲರೂ ಕೂಡ ಉಲ್ಲಾಸಿಸುವಂತವರಾಗಿದ್ದಾರೆ, ಸಂಭ್ರಮಿಸುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಕಿರೀಟವನ್ನ ಧರಿಸಿ ರಾಜನಾಗಿ ಅಧಿಕಾರವನ್ನ ವಹಿಸಿಕೊಂಡು ಆಳುವಂತ ಸಮಯ ಬಂದದಕ್ಕಾಗಿ ಪರಲೋಕದಲ್ಲಿ ಮಹಾಶಬ್ದ ಆರಾಧನೆಯನ್ನ ಜರುಗುವುದನ್ನ ದೇವರ ಮಕ್ಕಳಾದಂತ ನಾವೆಲ್ಲರೂ ಕೂಡ ಈ ವಾಕ್ಯ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಮತ್ತೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 1 Kings chapter 1 verse 39. 1 ಅರಸುಗಳು 1ನೇ ಅಧ್ಯಾಯ 39ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ಯಾಜಕನಾದ ಚಾದೋಕನು ದೇವದರ್ಶನದ ಗುಡಾರದಲ್ಲಿರುವ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅಭಿಷೇಕಿಸಿದನು. ಕೂಡಲೇ ಕೊಂಬನ್ನೂದಿ ಎಲ್ಲಾ ಜನರು ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ಪ್ರಿಯರೇ, ಈ ರೀತಿಯಾಗಿ ಸತ್ಯವೇದದಲ್ಲಿ
ಹಲವಾರು ವಾಕ್ಯ ಭಾಗಗಳಲ್ಲಿ ನಾವು ಓದುವಾಗ ಒಬ್ಬ ವ್ಯಕ್ತಿ ರಾಜನಾಗುವಂತ ಸಮಯದಲ್ಲಿ, ಪಟ್ಟಕ್ಕೆ ಬರುವಂತ ಸಮಯದಲ್ಲಿ, ಕಿರೀಟ ಧಾರಣೆ ಮಾಡುವಂತ ಸಮಯದಲ್ಲಿ ಆ ದೇಶದ, ಆ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಅವರು ಉಲ್ಲಾಸ ಪಡುವಂತವರಾಗಿದ್ದಾರೆ, ಸಂಭ್ರಮಿಸುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಜರುಗುವಂತ ಘಟನೆಯನ್ನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ಭಾರತ ದೇಶದಲ್ಲಿ ಚುನಾವಣೆ ನಡೆದಾಗ ಅಥವಾ ಇನ್ನಿತರ ದೇಶಗಳಲ್ಲಿ ಚುನಾವಣೆ ನಡೆದಾಗ ಚುನಾವಣೆಯಲ್ಲಿ ಗೆದ್ದಂತ ಪ್ರಧಾನಮಂತ್ರಿಗಳಾಗಿರಬಹುದು, ಪ್ರೆಸಿಡೆಂಟ್ಗಳಾಗಿರಬಹುದು, ಮುಖ್ಯಮಂತ್ರಿಗಳಾಗಿರಬಹುದು, ಹೇಗೆ ಸಂಭ್ರಮಿಸುತ್ತಾರೆ ಎಂಬ ಒಂದು ಸಂಗತಿಯನ್ನ ನಿಮ್ಮ ಮನದ ಮೇಲೆ ತರಲು ಬಯಸುತ್ತೇನೆ. ತಾತ್ಕಾಲಿಕವಾದಂಥ ಆಳ್ವಿಕೆಯನ್ನ ಮಾಡತಕ್ಕಂಥ ಅರಸುಗಳು, ಈ ಲೋಕದಲ್ಲಿ ಸರ್ಕಾರಗಳು ಆ ರೀತಿಯಾಗಿ ಸಂಭ್ರಮಿಸುವಾಗ ಪ್ರಿಯರೇ ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ಭಾರತ ದೇಶವನ್ನು ಮಾತ್ರವಲ್ಲ, ಅಮೆರಿಕ ದೇಶವನ್ನು ಮಾತ್ರವಲ್ಲ, ಇಡೀ ವಿಶ್ವವನ್ನ, ಈ ವಿಶ್ವದಲ್ಲಿರ್ತಕ್ಕಂಥ ಸಮಸ್ತವನ್ನು ಕೂಡ ಆತನು ರಾಜಾದಿರಾಜನಾಗಿ ಆಳುವಂತವನಾಗಿದ್ದಾನೆ, ಅಧಿಕಾರವನ್ನ ವಹಿಸಿಕೊಳ್ಳುವಂತವನಾಗಿದ್ದಾನೆ. ಮನುಷ್ಯನ ರೀತಿಯಲ್ಲಿ ಅಲ್ಲ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಸೈತಾನನು ಯೇಸುಸ್ವಾಮಿಗೆ ಹೇಳುತ್ತಿದ್ದಾನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸುವುದಾದರೆ ನಾನು ಈ ಲೋಕವನ್ನ, ಇದರ ರಾಜ್ಯದ ವೈಭವನ್ನ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಆತನು ತಿಳಿಸಿದ್ದನ್ನ ನೆನಪು ಮಾಡಿಕೊಳ್ಳ್ರಿ. ಪ್ರಿಯರೇ, ಇಲ್ಲಿ ಯೇಸುಸ್ವಾಮಿ ಸೈತಾನನ ಮಾತಿಗೆ ವಿಧೇಯತೆಯನ್ನ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆತನು ತೋರ್ಪಡಿಸಲಿಲ್ಲ, ವಿಧೇಯತೆಯನ್ನು ತೋರ್ಪಡಿಸಲಿಲ್ಲ. ಆದರೆ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 7ನೆಯ ತುತ್ತೂರಿ ಧ್ವನಿಸುವಾಗ ಆತನು ಈ ಲೋಕದಲ್ಲಿ, ಈ ಲೋಕ, ಸಮಸ್ತ ಲೋಕಕ್ಕೆ ರಾಜಾದಿರಾಜನಾಗಿ ಆತನು ಆಳುವಂತ ಅಧಿಕಾರವನ್ನ ವಹಿಸಿಕೊಳ್ಳುವಂತವನಾಗಿದ್ದಾನೆ. ನೀವು ನಾನು, ದೇವರ ಮಕ್ಕಳೇ, ನೀವು ನಾನು ಈ ಒಂದು ಸಂಗತಿಗಳನ್ನ ನೆನಪು ಮಾಡಿಕೊಂಡು ಕರ್ತನಲ್ಲಿ ನಾವು ಸಂತೋಷ ಪಡಬೇಕು, ಕರ್ತನಲ್ಲಿ ನಾವು ಸಂಭ್ರಮಿಸಬೇಕು. ಇದರ ಒಂದು ಮತ್ತೊಂದು ಅರ್ಥ ಏನೆಂಬುದಾಗಿ ನೋಡುವಾಗ ದೇವರ ವಾಕ್ಯ ತಿಳಿಸುತ್ತದೆ, ದೇವರು ತನ್ನ ನಂಬಿರುವಂತ ಮಕ್ಕಳಿಗೆ ಹೇಳುತ್ತಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ಕೂಡ ಮರೆಯುವುದಿಲ್ಲ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ ಓದುವುದನ್ನು ಕೇಳಿಸಿಕೊಳ್ಳೋಣ. 16ನೇ ವಾಕ್ಯ, ಮಲಾಕಿ ಚಾಪ್ಟರ್ 3 verse 16. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು ಎಂಬುದು. ಪ್ರಿಯರೇ, ತನ್ನ ಮಕ್ಕಳನ್ನ ಆತನು ನೆನಪು ಮಾಡಿಕೊಳ್ಳುವಂತ ದೇವರಾಗಿದ್ದಾನೆ. ಆತನು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಮರೆತು ಹೋಗುವಂತ ದೇವರಲ್ಲ ಎಂಬುದಾಗಿ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಲೂಕ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ರಿಂದ 8 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕಾಸ್ ಚಾಪ್ಟರ್ 4 verse 5 to 8. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ನೀವು ನಾನು ಈ ಒಂದು ಸಂಗತಿಗಳಿಗೆ ಒತ್ತು ಕೊಟ್ಟು ಧ್ಯಾನಿಸೋಣ. ನಾವು ವಾಸ ಮಾಡುವಂತ ಈ ಲೋಕದ ಒಡೆಯ ಯಾರು ಎಂಬುದಾಗಿ ನಾವು ಪ್ರಶ್ನೆಯನ್ನ ಹಾಕಿಕೊಳ್ಳುವುದಾದರೆ, ಈಗಿನ ಒಡೆಯ ಸೈತಾನನಾಗಿದ್ದಾನೆ. ಈ ಲೋಕದ ಅಧಿಪತಿ ಸೈತಾನನಾಗಿದ್ದಾನೆ. ಎಲ್ಲ ದೇಶಗಳ ಜನರನ್ನ, ರಾಜ್ಯಗಳನ್ನ ಆತನು ಈಗ ಆಳುವಂತವನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸ್ವತಃ ಯೇಸುಸ್ವಾಮಿಯ ಮಾತುಗಳನ್ನ ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 12 verse 31. Let us hear the reading.
ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಎಂಬುದೇ. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಾಕ್ಯ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ, ಅನೇಕ ವಾಕ್ಯ ಭಾಗಗಳಲ್ಲಿ ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ, ಇಹಲೋಕದ ಅಧಿಪತಿ ಮತ್ತು ಆತನಿಗೆ ಸಂಬಂಧಿಸಿದ ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ. ನಾನು ಹೋಗುತ್ತಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ. ಆದರೆ ಈಗ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದ ಧ್ಯಾನದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಸಂಗತಿ ಏನೆಂದರೆ, ಕರ್ತನಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಆತನು ತನ್ನ ರಾಜ್ಯವನ್ನ ಪಡೆದುಕೊಳ್ಳುವಂತವನಾಗಿದ್ದಾನೆ. ತನ್ನ ಮಕ್ಕಳನ್ನ ನೆನಪು ಮಾಡಿಕೊಳ್ಳುವಂತವನಾಗಿದ್ದಾನೆ. ಆತನು ಆಳುವಾತನಾಗಿದ್ದಾನೆ. ಆತನು ಸದಾಕಾಲ ಆಳುವಾತನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ಪರಲೋಕದಲ್ಲಿ ದೂತರ ಆರಾಧನೆ ಹೇಗಿತ್ತು ಎಂಬುದಾಗಿ ನೋಡುವಾಗ ಇಷ್ಟೊತ್ತು ನಾವು ಧ್ಯಾನಿಸಿದಂತ ಮಾತುಗಳಿಗೆ ಅದು ಹೋಲಿಸುವಂತದ್ದಾಗಿದೆ. 15ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆ 11:15. ಏಳನೆಯ ದೇವದೂತನು ತುತ್ತೂರಿಯನ್ನೂದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು ಎಂದು ಹೇಳಿದವು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಈ ವಾಕ್ಯ ಇಷ್ಟೊತ್ತು ನಾವು ಧ್ಯಾನಿಸಿದಂತ ವಾಕ್ಯಕ್ಕೆ ಹೋಲಿಸುವಂತದ್ದಾಗಿದೆ. ಅದೇ ಇದರ ಆತ್ಮೀಯ ಸಾರಾಂಶವಾಗಿದೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಲೋಕದ ರಾಜ್ಯಾಧಿಕಾರವು ಈಗ ಇರುವಂತ ಲೋಕದ ರಾಜ್ಯಾಧಿಕಾರ ಯಾರದು? ಯಾರ ಕೈಯಲ್ಲಿದೆ? ಸೈತಾನನ ಕೈಯಲ್ಲಿದೆ. ಆದರೆ ಮುಂದಿನ ದಿನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನನ್ನು, ಮೃಗವನ್ನು, ಸುಳ್ಳು ಪ್ರವಾದಿಯನ್ನು, ಆತನ ಅನುಚಾರನನ್ನು ಎಲ್ಲರನ್ನೂ ಕೂಡ ಆತನು ನ್ಯಾಯ ತೀರಿಸುತ್ತಾನೆ. ಎಲ್ಲರನ್ನೂ ಸೋಲಿಸುತ್ತಾನೆ. 1000 ವರ್ಷಗಳ ಕಾಲ ಸೈತಾನನ ಬಂಧನದಲ್ಲಿ ಆತನು ಅಧೋಲೋಕದಲ್ಲಿ ಇಡುವಾತನಾಗಿದ್ದಾನೆ. ತದನಂತರ ಆತನು ಈ ರಾಜ್ಯಾಧಿಕಾರವನ್ನ ವಹಿಸಿಕೊಳ್ಳುವಾತನಾಗಿದ್ದಾನೆ. ಪ್ರಿಯರೇ, ಆತನ ರಾಜ್ಯಾಧಿಕಾರವನ್ನ ಬಯಸದಂತ ಜನರು ಬಹಳ ಇದ್ದಾನೆ. ಕೀರ್ತನೆ 2ನೇ ಅಧ್ಯಾಯ, ಸಾಮ್ ಚಾಪ್ಟರ್ 2, ಕೀರ್ತನೆ 2. ಆತನಿಗೆ ವಿರುದ್ಧವಾಗಿ ನಡೆಯುವಂತವರಾಗಿದ್ದಾರೆ. ಆತನಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತವರಾಗಿದ್ದಾರೆ. 2ನೇ ವಾಕ್ಯ, ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರುದ್ಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಎಂಬುದೇ. ಪ್ರಿಯರೇ, ಅಭಿಷೇಕಿಸಿದವನಿಗೂ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯವನ್ನ ಗಮನಿಸಿರಿ. ಆತನು ಅಭಿಷೇಕಿಸಿದವನಿಗೂ, ಕರ್ತನಾದ ಯೇಸು ಕ್ರಿಸ್ತನು ಅಭಿಷೇಕ ಮಾಡಲ್ಪಟ್ಟ ಆತನು, ಆತನಿಗೆ ವಿರುದ್ಧವಾಗಿ ಸೈತಾನನು, ಮೃಗ, ಸುಳ್ಳು ಪ್ರವಾದಿಗಳು ಇವರೆಲ್ಲರೂ ಕೂಡ ಹರ್ಮಗೆಡನ್ ಎಂಬತಕ್ಕಂಥ ಸ್ಥಳದಲ್ಲಿ ಯುದ್ಧ ಮಾಡಲು ಬರುವಂತವರಾಗಿದ್ದಾರೆ. ಪ್ರಿಯರೇ, ಈ ಹರ್ಮಗೆಡನ್ ಎಂಬತಕ್ಕಂಥದ್ದು ಬಹುದೊಡ್ಡ ಸಮವಾದಂತ ಒಂದು ಭೂಮಿ. ಈ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಅವರು ಬರುವಂತವರಾಗಿದ್ದಾರೆ. ಕರ್ತನು ತನ್ನ ಬಾಯಿ ಉಸಿರಿನಿಂದ ಅವರನ್ನ ಕೊಲ್ಲುತ್ತಾನೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಅವರನ್ನು ಸೋಲಿಸಿದ ನಂತರ ಕರ್ತನು ಸಂಪೂರ್ಣವಾಗಿ ಈ ಲೋಕದ ರಾಜ್ಯಾಧಿಕಾರವನ್ನ ಆತನು ತನ್ನ ಹತೋಟಿಗೆ ತೆಗೆದುಕೊಳ್ಳುವಾತನಾಗಿದ್ದಾನೆ ಮತ್ತು ಆತನ ಆಳ್ವಿಕೆ ಯುಗಾಂತರಗಳಲ್ಲಿಯೂ ಇರುವಂತದ್ದಾಗಿದೆ. ಶಾಂತಿ, ಸಮಾಧಾನ, ಸಮೃದ್ಧಿ, ಯಾವ ಕಾಯಿಲೆ, ಯಾವ ಕ್ಷಾಮ ಇಲ್ಲದಂತ ಆಳ್ವಿಕೆಯನ್ನ ಆತನ ಆಳ್ವಿಕೆಯಲ್ಲಿ ನಾವೆಲ್ಲರೂ ಕೂಡ ಕಾಣುವಂತವರಾಗಿದ್ದೇವೆ, ಅನುಭವಿಸುವಂತವರಾಗಿದ್ದೇವೆ. ಆತನು ಆಳುವಾಗ ಪರಲೋಕದಿಂದ ಆತನ ಜೊತೆಗೆ ಸಭೆಯಾಗಿ ಎತ್ತಲ್ಪಟ್ಟಂತ ಎಲ್ಲಾ ಮಕ್ಕಳು ಕೂಡ ಆತನ ವರ್ಷ ಜೊತೆಗೆ 1000 ವರ್ಷ ಆಳ್ವಿಕೆಯಲ್ಲಿ
ಆತನೊಂದಿಗೆ ಆಳಲಿದ್ದೇವೆ. ಎಷ್ಟು ಮಹಿಮೆಯಿಂದ ಕೂಡಿದಂಥ ಸಂಗತಿಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ವಾಕ್ಯವನ್ನ ಆಲಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಸುತ್ತಲೂ ಜರುಗುವಂಥ ಹಿಂಸೆಗಳು, ಲೌಕಿಕ ರಾಜಕಾರಣಗಳು, ಇವೆಲ್ಲವುಗಳನ್ನ ನಾವು ಗಮನಿಸುವಾಗ ನಮ್ಮ ಮನಸ್ಸು, ನಮ್ಮ ದೃಷ್ಟಿ ಅವುಗಳ ಮೇಲೆ ಮಾತ್ರ ಇರಬಾರದು. ನಮ್ಮ ನೇತ್ರಗಳು, ನಮ್ಮ ದೃಷ್ಟಿ ಮುಂದಿನ ದಿನಗಳಲ್ಲಿ ಕರ್ತನು ಆಳುವಂತ, ಕರ್ತನು ರಾಜ್ಯಾಧಿಕಾರವನ್ನು ವಹಿಸಿಕೊಂಡು ಆತನು ಸದಾಕಾಲ ಯುಗ ಯುಗಾಂತರಗಳಲ್ಲಿ ಆಳುತ್ತಾನೆ. ಆತನ ಜೊತೆಗೆ ನಾವು ಆಳುತ್ತೇವೆ. ಆತನ ಜೊತೆಗೆ ನಾವು ಪರಲೋಕದಲ್ಲಿ ಆತನು ಮಧ್ಯಾಕಾಶಕ್ಕೆ ಬಂದಾಗ ಎತ್ತಲ್ಪಡುತ್ತೇವೆ. ಆ ಒಂದು ನಂಬಿಕೆ, ಆ ಒಂದು ನಿರೀಕ್ಷೆಯ ಜೀವಿತವನ್ನ ತಾವೆಲ್ಲರೂ ಕೂಡ ಜೀವಿಸುವಂತೆ ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರ ವಾಕ್ಯವನ್ನ ನಾವು ಗಮನಿಸುವಾಗ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು, ಆತನು ಯುಗ ಯುಗಾಂತರಗಳಲ್ಲಿ ರಾಜ್ಯವನ್ನು ಆಳುವನು ಎಂದು ಹೇಳಿದವು. ಪ್ರಿಯರೇ, ಮತ್ತೊಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 16-17 ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಮುಂಚಿತವಾಗಿ 18ನೇ ಅಧ್ಯಾಯದಲ್ಲಿ ಓದುವುದನ್ನು ಕೇಳಿಸಿಕೊಳ್ಳೋಣ. ಮೊದಲ ಭಾಗ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 18ನೇ ವಾಕ್ಯ. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ. ಸಾಕಷ್ಟು ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಜನಾಂಗಗಳು ಕೋಪಿಸಿಕೊಳ್ಳುತ್ತವೆ. ಈ ದಿನ ದೇವರ ಮಕ್ಕಳು ನಾನು ಕ್ರೈಸ್ತನು ಎಂಬುದಾಗಿ ಹೇಳಿದ್ದಾರೆ. ಅನೇಕರು ಕೋಪ ಮಾಡ್ಕೋತಾರೆ, ಅನೇಕರು ಬೇಸರ ವ್ಯಕ್ತಪಡಿಸುತ್ತಾರೆ. ಮಹಿಳೆಯರ ಕ್ರೀಡಾ ಚಾಂಪಿಯನ್ಶಿಪ್ ಅಲ್ಲಿ ಜೆಮಿಮಾ ರೋಡ್ರಿಗಸ್ ಆಕೆ ಯೇಸುವಿನ ಕುರಿತು ಮಹಿಮೆ ಪಡಿಸಿದಳು. ಅನೇಕರು ಯಾಕೆ ಜಾತಿ ಧರ್ಮವನ್ನ ಕ್ರೀಡೆಯಲ್ಲಿ ತರುತ್ತೀರಿ ಎಂಬುದಾಗಿ ಕೆಲವರು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದರು. ಪ್ರಿಯ ಸಹೋದರ ಸಹೋದರರೇ, ಒಬ್ಬ ವ್ಯಕ್ತಿಯಲ್ಲ, ಜನಾಂಗಗಳು ಕೋಪಿಸಿಕೊಂಡವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ. ಆದರೆ ಆ ಸಮಯದಲ್ಲಿ ಆತನು ತನ್ನ ಕೋಪವನ್ನು ಅವರ ಮೇಲೆ ಪ್ರಕಟಪಡಿಸುವ ಆತನಾಗಿದ್ದಾನೆ. ಮೊದಲನೆಯ ಬರೋಣದಲ್ಲಿ ನಾವು ನೋಡುವಾಗ ಆತನು ಸ್ವಸ್ಥತೆಯನ್ನು ಕೊಡಲು ಬಂದನು, ಬಿಡುಗಡೆಯನ್ನು ಕೊಡಲು ಬಂದನು. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 62ನೇ ಅಧ್ಯಾಯ 1-2 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ ಚಾಪ್ಟರ್ 62 verse 1 and 2. Let us hear the reading. ಚಿಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ, ಯೆರೂಸಲೇಮಿನ ರಕ್ಷಣೆಯು ದಿವಿಟಿಗೆಯಂತೆ ಪ್ರಜ್ವಲಿಸುವವರೆಗೆ ನಾನು ಮೌನವಾಗಿರದೆ ಚಿಯೋನಿನ ಹಿತವನ್ನು ಲಕ್ಷಿಸುತ್ತಿರುವೆನು. ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನು ಚಿಂತಿಸುತ್ತಿರುವೆನು. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು ಎಂಬುದು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೆಯ ಬರೋಣ ಮತ್ತು ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಲ್ಪಡುವಂತ ಆತನ ನ್ಯಾಯ ತೀರ್ಪನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಸಿಸ್ಟರ್ ಕ್ಷಮಿಸಿ, ನಾನು ರೆಫರೆನ್ಸ್ ರಾಂಗ್ ಆಗಿ ಹೇಳಿದ್ದೀನಿ. ಯೆಶಾಯ 61ನೇ ಅಧ್ಯಾಯ 1-2 ವಾಕ್ಯಗಳು. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು,
ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಪ್ರಿಯರೇ, ಗಮನಿಸಿರಿ, ಎರಡನೇ ವಾಕ್ಯವನ್ನು ನೀವು ಗಮನಿಸಿರಿ. ಯೆಹೋವನು ನೇಮಿಸಿರುವ ಶುಭ ವರ್ಷ. ಈ ವಾಕ್ಯ ಭಾಗ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೆಯ ಬರೋಣವನ್ನ ಕುರಿತು ಮಾತನಾಡುತ್ತದೆ. ನೀವು ಲೂಕ ಬರೆದ ಸುವಾರ್ತೆಯಲ್ಲಿ ಧ್ಯಾನಿಸುವಾಗ ಆತನ ಪದ್ಧತಿಯ ಪ್ರಕಾರ ಸಭಾಮಂದಿರಕ್ಕೆ ಹೋಗುತ್ತಾನೆ. ಸಭಾಮಂದಿರದಲ್ಲಿ ಆತನ ಹಸ್ತಗಳಿಗೆ ಸುರುಳಿಯನ್ನ ಕೊಡುತ್ತಾರೆ. ಸುರುಳಿಯನ್ನ ತೆಗೆದು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 61ನೇ ವಾಕ್ಯವನ್ನ ಆತನು ಓದುತ್ತಾನೆ. ಆದರೆ ಎರಡನೇ ವಾಕ್ಯದ ಎರಡನೇ ಭಾಗವನ್ನ ಓದುವುದಿಲ್ಲ, ಮೊದಲನೇ ಭಾಗವನ್ನು ಮಾತ್ರ ಆತನು ಓದುತ್ತಾನೆ. ಬೇಕಾದರೆ ನೀವು ವಾಕ್ಯವನ್ನ ರೆಫರೆನ್ಸ್ ಅನ್ನ ನೀವು ಗಮನಿಸಿರಿ. ವಾಕ್ಯ ಭಾಗ ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂತ ಸಂಗತಿ ಏನೆಂದರೆ, ಯೆಹೋವನು ನೇಮಿಸಿರುವ ಶುಭ ವರ್ಷ. ಅಂದ್ರೆ ಯೇಸ್ವಾಮಿ ಎಲ್ಲರ ಕಣ್ಣುಗಳು ಆತನ ಕಡೆಗೆ ನೋಡಿದಾಗ ಆತನು ಕೊಡುವಂತ ಸಂದೇಶ, ಈ ದಿನ ಈ ವಾಕ್ಯವನ್ನ ನೀವು ಕೇಳುವಂತ ಸಮಯದಲ್ಲಿ ನನ್ನ ಈ ಒಂದು ಪ್ರವಾದನೆಯ ವಾಕ್ಯ ನೆರವೇರಿದೆ, ನನ್ನಲ್ಲಿ ನೆರವೇರಿದೆ, ನನ್ನ ಮೂಲಕ ನೆರವೇರಿದೆ ಎಂಬುದಾಗಿ ಆತನು ತಿಳಿಸುವುದನ್ನ ನೆನಪು ಮಾಡಿಕೊಡ್ರಿ. ಆದರೆ ಎರಡನೇ ಭಾಗವನ್ನ ನೀವು ಗಮನಿಸಿರಿ. ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಎಂಬುದಾಗಿ ನೀವು ನೋಡುವಾಗ ಪ್ರಕಟಣೆಯ ಗ್ರಂಥ 7ನೇ ತುತ್ತೂರಿಯ ನಂತರ ಕಂಡುಬರುತ್ತಕ್ಕಂಥ ದೇವರ ನ್ಯಾಯ ತೀರ್ಪನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಮೊದಲ ಧ್ಯಾನದಲ್ಲಿ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಿಮ್ಮ ಗಮನಕ್ಕೆ ತಂದಿರತಕ್ಕಂಥ ಸರಳವಾದ ಮಾತುಗಳಲ್ಲಿ ತಂದಂತ ವಾಕ್ಯವನ್ನ ನೀವು ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನು ಆತನು ರಾಜ್ಯವನ್ನ, ಲೋಕದ ರಾಜ್ಯದ ಆಡಳಿತವನ್ನ ವಹಿಸಿಕೊಳ್ಳುತ್ತಾನೆ, ಅಧಿಕಾರವನ್ನ ವಹಿಸಿಕೊಳ್ಳುತ್ತಾನೆ. ಮಾತ್ರವಲ್ಲ, ಆತನು ಯುಗ ಯುಗಾಂತರಗಳಲ್ಲಿಯೂ ಆಳುವಾತನಾಗಿದ್ದಾನೆ. ಆತನ ಆಳ್ವಿಕೆಗೆ ಅಂತ್ಯವೇ ಇಲ್ಲ ಎಂಬ ಸಂಗತಿಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಸೈತಾನನ ರೀತಿಯಲ್ಲಿ ಆತನು ತನ್ನ ರಾಜ್ಯವನ್ನ ಪುನಃ ಪಡೆದುಕೊಳ್ಳುತ್ತಿಲ್ಲ. ಆತನು ತನ್ನದೇ ಆದ ವಿಧಾನದಲ್ಲಿ ಆತನು ತನ್ನ ರಾಜ್ಯವನ್ನ ಸ್ವತಂತ್ರಿಸಿಕೊಳ್ಳುತ್ತಿದ್ದಾನೆ. ನೀವು ನಮ್ಮ ಅರಸನನ್ನ ಆರಾಧಿಸಬೇಕು. ದೇವದೂತರು ಈ ವಾಕ್ಯ ಭಾಗದಲ್ಲಿ ಆರಾಧಿಸುತ್ತಿದ್ದಾರೆ, ಸಂತೋಷಿಸುತ್ತಿದ್ದಾರೆ, ಉಲ್ಲಾಸಿಸುತ್ತಿದ್ದಾರೆ. ಯಾಕೆಂದರೆ ಈ ವಾಕ್ಯ ಭಾಗದಲ್ಲಿ ಸೈತಾನನ ಒಂದು ಆಳ್ವಿಕೆಯನ್ನ ಸಂಪೂರ್ಣವಾಗಿ ಆತನು ಧ್ವಂಸ ಮಾಡುತ್ತಿದ್ದಾನೆ. ಒಂದು ಕ್ಷಣ ಮೌನವಾಗಿದ್ದು ಊಹಿಸಿಕೊಳ್ಳಿರಿ. ಇಷ್ಟು ವರ್ಷ ಗುಲಾಮತನದಲ್ಲಿದ್ದೆವು, ಇಷ್ಟು ವರ್ಷ, ಇಷ್ಟು ಕಾಲ ಸೈತಾನನು ಆಳುತ್ತಿದ್ದನು. ಇನ್ನು ಮುಂದೆ ಎಂದೆಂದಿಗೂ ಆತನ ಆಳ್ವಿಕೆಯನ್ನು ನಡೆಸುವುದೇ ಇಲ್ಲ, ಆತನ ಅಧಿಕಾರಕ್ಕೆ ಬರುವುದೇ ಇಲ್ಲ. ಇನ್ನು ಮುಂದೆ ಚುನಾವಣೆಯೇ ಇಲ್ಲ, ದೇವರು ಮಾತ್ರವೇ ರಾಜಾದಿರಾಜನಾಗಿ ಆಳುತ್ತಾನೆ, ಆತನೇ ದೇವರಾಗಿರುತ್ತಾನೆ ಎಂಬ ಸಂಗತಿಗಳನ್ನ ತಾವೆಲ್ಲರೂ ನೆನಪು ಮಾಡಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ಆನಂದ, ನಮ್ಮ ಹೃದಯದಲ್ಲಿ ಸಂತೋಷ, ನಾವು ಹರ್ಷದಿಂದ ತುಂಬಿರುವಂತವರಾಗಿದ್ದೇವೆ, ನಿಟ್ಟುಸಿರನ್ನ ಬಿಡುವಂತವರಾಗಿದ್ದೇವೆ. ರೋಮ 8ನೇ ಅಧ್ಯಾಯ ಹೇಳುತ್ತದೆ, ಜಗತ್ತು ವಿಮೋಚನೆಯ ದಿನಕ್ಕಾಗಿ ಎದುರು ನೋಡುತ್ತಿದೆ. ದೇವಪುತ್ರರು ವಿಮೋಚನೆಯ ದಿನಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಸೃಷ್ಟಿ ವಿಮೋಚನೆಯ ದಿನಕ್ಕಾಗಿ ಎದುರು ನೋಡುತ್ತಿದೆ, ನಿಟ್ಟುಸಿರು ಬಿಡುತ್ತಿದೆ ಎಂಬುದಾಗಿ ರೋಮ 8ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪ್ರೋತ್ಸಾಹಪಡಿಸಿಕೊಳ್ಳೋಣ.
ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡೋಣ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. 16ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 16 and 17. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು, ಕರ್ತನೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಆಮೆನ್. ಸುಪ್ರಿಯರೇ, ಗಮನಿಸಿರಿ, ಈ ಆರಾಧನೆ ಎಲ್ಲಿ ನಡೆಯುತ್ತಿದೆ? ಈ ಆರಾಧನೆ ಪರಲೋಕದಲ್ಲಿ ನಡೆಯುತ್ತಿದೆ. ಈ ಆರಾಧನೆಯಲ್ಲಿ ಸಭೆಯವರು ಪಾಲು ತೆಗೆದುಕೊಳ್ಳುತ್ತಿದ್ದಾರೆ. ಗಮನಿಸಿರಿ, ಸಭೆ ಸಂಕಟಕಾಲ ಸಂಕಟ ಕಾಲದಲ್ಲಿ ಈ ಭೂಮಿಯ ಮೇಲೆ ಇರುವುದಿಲ್ಲ, ಅದು ಪರಲೋಕದಲ್ಲಿ ಇರುವಂತದ್ದಾಗಿದೆ. ಅವರ ಆರಾಧನೆಯನ್ನು ನೀವು ಗಮನಿಸುವಾಗ 24 ಮಂದಿ ಹಿರಿಯರು ಆತನಿಗೆ ಅಡ್ಡ ಬಿದ್ದರು ಎಂಬುದಾಗಿ ನಾವುಗಳು ಗಮನಿಸುತ್ತೇವೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಹಿರಿಯರ ಆರಾಧನೆಯನ್ನು ಕುರಿತು ಒತ್ತು ಕೊಡುತ್ತಿದ್ದೇನೆ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಸೊ 24 ಮಂದಿ ಹಿರಿಯರು ಕೂಡ ಈ ವಾಕ್ಯ ಭಾಗದಲ್ಲಿ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ಆರಾಧನೆ ಮಾಡುವುದನ್ನ ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 16, 17 ವಾಕ್ಯಗಳಲ್ಲೂ ಕೂಡ ಹಿರಿಯರು ಆತನಿಗೆ ಅಡ್ಡ ಬಿದ್ದು ಆರಾಧಿಸುವುದನ್ನ ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಆತನು ಸುರುಳಿಯನ್ನ ತನ್ನ ಹಸ್ತಕ್ಕೆ ತೆಗೆದುಕೊಂಡಾಗ ಅಲ್ಲಿ ಜರುಗುವಂತಹ ಆರಾಧನೆಯನ್ನ ಕುರಿತು ನಾವುಗಳು ಓದಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 8ರಿಂದ 10 ವಾಕ್ಯಗಳು ಮತ್ತು 14 ವಾಕ್ಯಗಳು. ರೆವಲ್ಯೂಷನ್ ಚಾಪ್ಟರ್ 5 verse 8 to 10 and verse 14. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಸೊ ಪ್ರಿಯರೇ, ಹಿರಿಯರು ಓದಿ. ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಎಂಬುದೇ. ಹಿರಿಯರ ಆರಾಧನೆಯನ್ನ ನಾವು ನೋಡುತ್ತೇವೆ. ಈ ಹಿರಿಯರು ಯಾರು? ಇವರು ಸಭೆಯನ್ನ ಪ್ರತಿನಿಧಿಸುವಂತ ಹಿರಿಯರಾಗಿದ್ದಾರೆ. ಸೊ ಅವರ ಆರಾಧನೆ ಹೇಗಿದೆ? ಯಜ್ಞದ ಕುರಿಯಾದಾತನೇ ಎಂಬುದಾಗಿ ತಿಳಿಸುವಂತವರಾಗಿದ್ದಾರೆ. ಯಜ್ಞದ ಕುರಿಯಾದಾತನು ನನಗೋಸ್ಕರ, ಹಿರಿಯರಿಗೋಸ್ಕರ, ದೇವರ ಮಕ್ಕಳಾದಂಥ ನಮ್ಮೆಲ್ಲರಿಗೋಸ್ಕರ ನಮ್ಮ ಪಾಪಗಳನ್ನ ಒತ್ತುಕೊಂಡು ಹೋದಂತ ದೇವರ ಯಜ್ಞದ ಕುರಿಮರಿ ಆದ ಕಾರಣ ಅವರು ಯಜ್ಞದ ಕುರಿಮರಿಗೆ ಕೀರ್ತನೆಯನ್ನು ಆಡಿ ಆರಾಧಿಸುತ್ತಿದ್ದಾರೆ. ವಾಕ್ಯವನ್ನು ಆಲಿಸುವಂತ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 16, 17 ವಾಕ್ಯಗಳು. ಈ ವಾಕ್ಯ ಭಾಗದಲ್ಲಿ ಹಿರಿಯರು ಯಾಕೆ ಆರಾಧಿಸುತ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಕರ್ತನೇ, ನೀನು ಅಧಿಕಾರವನ್ನ, ಮಹಾ ಅಧಿಕಾರವನ್ನ ವಹಿಸಿಕೊಂಡು ಆಳಿದ್ದರಿಂದ, ನೀನು ಸದಾ ಇರುವಾತನಾಗಿದೆ ಎಂಬುದಾಗಿ, ನೀನು ಸರ್ವಶಕ್ತನಾದ ದೇವರೆಂಬುದಾಗಿ ಅವರು ಆರಾಧಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ನಮ್ಮ ದೇವರು ಯಾರೆಂಬುದಾಗಿ ಅರಿತು ಆರಾಧಿಸಬೇಕು. ಸರ್ವಶಕ್ತನಾತನು, ಆತನು ಸದಾ ಇರುವಾತನು, ಆತನು ರಾಜ್ಯಾಧಿಕಾರವನ್ನ ವಹಿಸಿಕೊಳ್ಳುವಾತನಾಗಿದ್ದಾನೆ. ಮಹಾ ಅಧಿಕಾರವನ್ನ ಆತನು ವಹಿಸಿಕೊಂಡು ಆಳುವಾತನಾಗಿದ್ದಾನೆ. ಆದ ಕಾರಣ ಹಿರಿಯರು ಆತನನ್ನ ಆರಾಧಿಸುತ್ತಿದ್ದಾರೆ. ನೀವು ನಾನು ಕೂಡ ನಮ್ಮ ಜೀವಿತದಲ್ಲಿ ಕರ್ತನನ್ನ ಯಾವಾಗಲೂ ಕೂಡ ಸಮಯ ದೊರಕಿದಾಗಲೆಲ್ಲ ಆತನನ್ನು ಆರಾಧಿಸುವಂತ ಜೀವಿತವನ್ನ ಜೀವಿಸುವಂತೆ ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 18ನೇ ವಾಕ್ಯ 2ನೇ ಭಾಗ ಓದುವುದನ್ನು ಕೇಳಿಸಿಕೊಳ್ಳೋಣ.
ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು. ಬರೀ 18ನೇ ವಾಕ್ಯಕ್ಕೆ ಒತ್ತು ಕೊಡುವುದಕ್ಕೆ ಮುಂಚಿತವಾಗಿ 16-17 ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ಅದರಲ್ಲಿ 16-17 ವಾಕ್ಯದ ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಿಮ್ಮೆಲ್ಲರಿಗೆ ಸಹ ಗೊತ್ತಿದೆ, ಹಲ್ಲೆಲೂಯಾ ಹಾಡು, ಹಲ್ಲೆಲೂಯಾ ಕೋರಸ್, ಅದನ್ನ ರಚಿಸಿದಂತ ವ್ಯಕ್ತಿ ಹ್ಯಾಂಡಲ್ ಎಂಬುದಾಗಿ, ಹೆನ್ರಿಕ್. ಆತನು ರಚಿಸಿದಂತ 1841ರಲ್ಲಿ ಆತನು ರಚಿಸಿದಂತ ಇದು ಒಂದು ಕೋರಸ್, ಇದು ವಿಶ್ವ ಪ್ರಸಿದ್ಧಿಯಾದಂತ ಒಂದು ಪಲ್ಲವಿಯಾಗಿದೆ. ಈ ಒಂದು ವಾಕ್ಯದ ಮೇಲೆ ಆತನು ಆ ಪಲ್ಲವಿಯನ್ನ ಬರೆದಿದ್ದಾನೆ. ಯೂಟ್ಯೂಬ್ಗಳಲ್ಲಿ ಲಭ್ಯವಿದೆ. ನೀವು ಹಲ್ಲೆಲೂಯಾ ಕೋರಸ್ ಅಂತ ಟೈಪ್ ಮಾಡಿದ ತಕ್ಷಣ ಅದನ್ನು ನೀವು ಕೇಳಬಹುದು. ಸೊ ಪ್ರಿಯರೇ, ಈ ಒಂದು ಕೋರಸನ್ನ ಹಾಡುವಾಗ, ಅಂದರೆ ವಾದ್ಯಗೋಷ್ಠಿಯವರು ಹಾಡುವಾಗ ನೂರಾರು ಜನ ವಾದ್ಯಗಳನ್ನು ನುಡಿಸುತ್ತಾ ಏಕಸ್ವರದಲ್ಲಿ ಅವರು ಹಾಡುವಾಗ ಆ ಹಾಡಿನ ಮುಕ್ತಾಯದಲ್ಲಿ ಹೇಗೆ ಇರುತ್ತದೆ ಎಂಬುದಾಗಿ ನೋಡುವಾಗ ಯಾರು ಕುಳಿತುಕೊಳ್ಳುವುದಿಲ್ಲ, ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳುತ್ತಾರೆ. ವಾದ್ಯವನ್ನು ನುಡಿಸುವವರ ಹೊರತಾಗಿ ಎಲ್ಲರೂ ಎದ್ದು ನಿಂತು ಸರ್ವಶಕ್ತನಾದ ದೇವರನ್ನ ಆರಾಧಿಸುವಂತವರಾಗಿದ್ದಾರೆ. ಅಷ್ಟೊಂದು ಪರಿಶುದ್ಧತೆ, ಅಷ್ಟೊಂದು ಘನತೆ. ಯಾಕೆಂದರೆ ಆತನು ಮಹಾ ಅಧಿಕಾರವನ್ನ ಆತನು ವಹಿಸಿಕೊಂಡ ಕಾರಣ ಅಷ್ಟೊಂದು ಸಂಭ್ರಮದಿಂದ ಆತನನ್ನ ಆರಾಧಿಸುವಂತವರಾಗಿದ್ದಾರೆ. ಯಾಕೆ ಈ ಸಂಗತಿಗೆ ಒತ್ತು ಕೊಡುತ್ತೇನೆ ಎಂಬುದಾಗಿ ನೋಡುವಾಗ, ನೀವು ನಾನು ಆರಾಧಿಸುವಂತ ದೇವರು ಜೀವಿಸುವಂತ ದೇವರಾಗಿದ್ದಾನೆ. ನೀವು ನಾನು ನಂಬಿರುವಂತ ದೇವರು ನಿಜವಾಗಿಯೂ ದೇವರಾಗಿದ್ದಾನೆ. ಆತನ ಹೊರತು ರಕ್ಷಕರಿಲ್ಲ, ಆತನ ಹೊರತು ದೇವರಿಲ್ಲ. ಆದ ಕಾರಣ ಅಷ್ಟೊಂದು ಶ್ರದ್ಧೆ, ಭಯಭಕ್ತಿ, ಘನತೆ, ಗೌರವದಿಂದ ಆತನನ್ನು ಆರಾಧಿಸುವೆ. ಪ್ರಿಯರೇ, ಗಮನಿಸಿರಿ, 24 ಮಂದಿ ಹಿರಿಯರು ಆತನಿಗೆ ಅಡ್ಡ ಬಿದ್ದು ಆರಾಧಿಸಿದರು. ಇಷ್ಟೊಂದು ದೀನತೆ, ತಗ್ಗಿಸಿಕೊಳ್ಳುವಿಕೆ. ಆರಾಧನೆ ನಿಮ್ಮನ್ನು ನನ್ನನ್ನು ದೇವರ ಮುಂದೆ ದೀನರನ್ನಾಗಿ ಮಾಡುವಂಥದ್ದಾಗಿದೆ. ನೀವು ನಾನು ಯಾವಾಗಲೂ ಕೂಡ ಕರ್ತನನ್ನ ಆರಾಧಿಸುವಂತ ಜೀವಿತವನ್ನ ಜೀವಿಸೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 18ನೇ ವಾಕ್ಯ, ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ಸೊ ನೀವು ನಾನು ಈ ಸಂಗತಿಯನ್ನ ಮರೆಯಬಾರದು. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 28ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 9 verse 28. ಮತ್ತು ತನ್ನನ್ನು 27 and 27 ಕನ್ನಡದಲ್ಲಿ 2 ಸೇರಿದೆ. 27 ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದೇ. ಪ್ರಿಯರೇ, ಈ ಒಂದು ಉದ್ಯಾನದಲ್ಲಿ ಈ ವಾಕ್ಯಗಳನ್ನ ಒಂದು ವೇಳೆ ರಕ್ಷಣೆ ಹೊಂದದೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ತಿಳಿಯದೇ ಇರುವವರು ಯಾರಾದರೂ ಕೇಳುತ್ತಿರುವುದಾದರೆ 2 ಕೈ ಜೋಡಿಸಿ ಕಳಕಳಿಯಿಂದ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯ ನಿಜ. ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ಮನುಷ್ಯನು ಒಂದು ಸಾರಿ ಹುಟ್ಟುತ್ತಾನೆ, ನಂತರ ಅವನಿಗೆ ನ್ಯಾಯ ತೀರ್ಪು ಇದೆ ಎಂಬುದಾಗಿ ದೇವರು ತಿಳಿಸುತ್ತಾನೆ. ಆದರೆ ನೀವು ನಾನು ಈ ಲೋಕದಲ್ಲಿ ಜೀವಿಸುವಾಗ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದಂತ ತ್ಯಾಗ ಬಲಿದಾನ, ಹೌದು, ಆತನು ನನ್ನ ಪಾಪಗಳಿಗೋಸ್ಕರವಾಗಿ ರಕ್ತವನ್ನ ಸುರಿಸಿದನು, ನನಗೋಸ್ಕರವಾಗಿ
ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ನನಗೋಸ್ಕರವಾಗಿ ಹೂಣಲ್ಪಟ್ಟನು, ನನ್ನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ, ನನಗೆ ನಿತ್ಯ ಜೀವವನ್ನ ಕೊಡುವುದಕ್ಕೋಸ್ಕರವಾಗಿ ಮೂರನೇ ದಿನ ಆತನು ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ಟಿದ್ದಾನೆ, ಆತನು ಪುನಃ ಬರುತ್ತಾನೆ ಎಂಬುದಾಗಿ ನೀವು ನಂಬುವುದಾದರೆ ನೀವು ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ. ಕರ್ತನ ಮುಂದೆ ನೀವು ನ್ಯಾಯ ತೀರ್ಪಿಗೆ ನಿಲ್ಲುವುದಿಲ್ಲ. ಅದಕ್ಕೆ ಬದಲಾಗಿ ಆತನ ಮುಂದೆ ಬಹುಮಾನಗಳನ್ನ ಹೊಂದಲು ನೀವು ನಾನು ನಿಂತುಕೊಳ್ಳುವಂತವರಾಗಿದ್ದೇವೆ. ಪ್ರಿಯರೇ, ಕಳಕಳಿಯಿಂದ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ, ಒಂದು ವೇಳೆ ನಿಮ್ಮ ಹೃದಯವನ್ನ ಯೇಸು ಸ್ವಾಮಿಗೆ ಕೊಡದೇ ಇರುವುದಾದರೆ, ಯೇಸುವೇ ಬಾ, ನನ್ನ ಹೃದಯದಲ್ಲಿ ಜನಿಸು, ಯೇಸುವೇ ಬಾ, ನನಗೆ ಬೆಳಕನ್ನು ಕೊಡು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ, ಆತನು ನಿಮ್ಮ ಹೃದಯದ ಒಳಗಡೆ ಬರುತ್ತಾನೆ, ಆತನು ನಿಮ್ಮಲ್ಲಿ ವಾಸಿಸುತ್ತಾನೆ, ಬೆಳಕನ್ನು ಕೊಡುತ್ತಾನೆ, ನಿತ್ಯ ಜೀವವನ್ನು ಕೊಡುತ್ತಾನೆ. ಬರುವಂತ ನ್ಯಾಯ ತೀರ್ಪಿನಿಂದ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ತಪ್ಪಿಸುತ್ತಾನೆ. 1 ಥೆಸಲೋನಿಕ 5:28 ಪ್ರಕಾರ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.